IVF ಅಂದ್ರೆ ನಮ್ಮ ಮಗುನೇನಾ? ಎಲ್ರಿಗೂ ಇದೇ ಡೌಟ್. ಈಗ ತಾನೇ ಒಬ್ರು ಪೇಷಂಟ್ ಕೇಳೋರು, IVF ಅಂತಂದ್ರೆ ನಮ್ಮ ಮಗುನೇನಾ? IVF ಎಲ್ಲ ಬೇಡ ನಮ್ಗೆ ಬೇರೆ ಯಾವುದೋ ಮಗು ಅಂತಂದ್ರೆ ನಮ್ಮ ಮನೇಲಿ ಒಪ್ಕೊಳ್ಳಲ್ಲ. ಇಷ್ಟು ಮಿಸ್ಕನ್ಸೆಪ್ಷನ್. IVF ಅಂದ್ರೆ ನಮ್ಮ ಮಗು ಅಲ್ಲ ಅನ್ನುವಂಥ ಮಿಸ್ಕನ್ಸೆಪ್ಷನ್ ಹಲವಾರು ಮಂದಿಗಿದೆ. IVF ಅಂದ್ರೆ ಏನು? ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ. ನ್ಯಾಚುರಲ್ ಆಗಿ ಆಗುವಂಥದ್ದು ಇನ್ ವಿವೋ ಫರ್ಟಿಲೈಸೇಷನ್. ಬಾಡಿಯಲ್ಲಿ ಎಗ್ಗು ಮತ್ತೆ ಸ್ಪರ್ಮು ಒಳಗಡೆನೆ ಸೇರಿ ಅದು ಎಂಬ್ರಿಯೋ ಆಗಿ ಡಿವೈಡ್ ಆಗಿ ಯೂಟ್ರಸ್ ಒಳಗೆ ಬಂದು ಕುಳಿತುಕೊಂಡು ಇಂಪ್ಲಾಂಟ್ ಆಗುತ್ತೆ. ಈಗ ಹಲವಾರು ರೀಸನ್ಸ್ ಇಂದ ಅದು ನ್ಯಾಚುರಲ್ ಆಗಿ ಒಳಗೆ ಮಗು ಆಗದೆ ಇರುವಾಗ ನಾವು ಏನ್ ಮಾಡ್ತೀವಿ, ಒಂದು ವೈಫ್ ಅವ್ರದ್ದು ಎಗ್ನ ಹೊರಗೆ ತೆಗೆದು ಹಸ್ಬೆಂಡ್ ಸ್ಪರ್ಮ್ನ ಜೊತೆಗಿಟ್ಟು ಅಥವಾ ನಾವೇ ಅದ್ರ ಒಳಗಡೆಗೆ ಇಂಜೆಕ್ಟ್ ಮಾಡಿ, ಈಗ ಇದ್ರಲ್ಲಿ IVF ಅಲ್ಲಿ IVF ಅಂತ ಇರುತ್ತೆ, XC ಅಂತ ಇರುತ್ತೆ, MC ಅಂತ ಇರುತ್ತೆ. ಸೊ ಅದ್ರಲ್ಲಿ ಏನ್ ಮಾಡ್ತೀವಿ, ಇಂಪಾರ್ಟೆಂಟ್ ಆಗಿ ಅವೆರಡನ್ನು ಜೊತೆಗಿಟ್ಟು ಅಥವಾ ನಾವು ಇಂಜೆಕ್ಟ್ ಮಾಡಿ ಅದನ್ನ ಫರ್ಟಿಲೈಸ್ ಮಾಡ್ಲಿಕ್ಕೆ ಬಾಡಿ ಒಳಗೆ ಏನ್ ಆಗ್ತಾ ಇತ್ತು ಅದನ್ನ ನಾವು ಹೊರಗಡೆ ಫರ್ಟಿಲೈಸ್ ಮಾಡಿಸ್ತೀವಿ. ಅದು ಫರ್ಟಿಲೈಸ್ ಆದ್ಮೇಲೆ 2-3 ದಿನ ಗ್ರೋ ಆಗ್ತಾ ಇದೆಯಾ ಅಂತ ನೋಡ್ತೀವಿ. ಹೇಗ್ ಮಾಡ್ತೀವಿ? ಇದು ಎಂಬ್ರಿಯಾಲಜಿ ಲ್ಯಾಬ್ ಅಲ್ಲಿ ಎಂಬ್ರಿಯಾಲಜಿಸ್ಟ್ ಅಂತ ಇರ್ತಾರೆ. ಅವರು ಅದು ನಿಮ್ಮ ಬಾಡಿಯಲ್ಲಿ ಹೇಗೆ ಇರುತ್ತೆ, ಟೆಂಪ್ರೇಚರ್ ಇರ್ಬೋದು, pH ಇರ್ಬೋದು, ಯಾವ ಮೀಡಿಯಂ ಅಲ್ಲಿ ಅದು ಗ್ರೋ ಆಗ್ತದೆ, ಎಗ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಡೆವಲಪ್ ಆಗುತ್ತೆ, ಫರ್ಟಿಲೈಸ್ ಆಗುತ್ತೆ, ಅದೇ ಮೀಡಿಯಂ ಅಲ್ಲಿ ಇಟ್ಕೊಂಡು ಇದೆಲ್ಲ ಪ್ರೊಸೀಜರ್ನ ಮಾಡಿ ನಿಮ್ಮ ಬಾಡಿಯಲ್ಲಿ ಹೇಗೆ ಬೆಳೆಯುತ್ತೆ ಹಾಗೇನೆ ನಾವು ಅದನ್ನ ಇನ್ಕ್ಯುಬೇಟರ್ ಎಂಬ್ರಿಯಾಲಜಿ ಲ್ಯಾಬ್ ಅಲ್ಲಿ ಇಟ್ಟು ಅದನ್ನ ಕಲ್ಚರ್ ಮಾಡಿ ಗ್ರೋ ಮಾಡ್ತೀವಿ. ಹೀಗೆ 3 days 4 days 5 days ಗ್ರೋ ಆಗಿರೋ ಎಂಬ್ರಿಯೋನ ನಾವು ಯೂಟ್ರಸ್ ಒಳಗೆ ವಾಪಸ್ ಇಂಪ್ಲಾಂಟ್ ಆಗಲಿ ಅಂತ ಇಡ್ತೀವಿ. ನ್ಯಾಚುರಲ್ ಆಗಿ ಕೂಡ ಎಂಬ್ರಿಯೋ 4-5 ದಿನ ತಗೊಳುತ್ತೆ ಟ್ಯೂಬ್ಸ್ ಮೂಲಕ ಬಂದು ಯೂಟ್ರಸ್ ಅಲ್ಲಿ ಇಂಪ್ಲಾಂಟ್ ಆಗ್ಲಿಕ್ಕೆ. ಈ ಒಂದು 4-5 ದಿನದ ಪ್ರೊಸೀಜರ್ನ ಒಳಗೆ ಏನಾಗಬೇಕಿತ್ತು ನಾವು ಅದನ್ನ ಜಸ್ಟ್ ಹೊರಗೆ ಮಾಡಿ ಒಳಗಿಡ್ತೀವಿ. ಹಾಗಾಗಿ ಅದು ನಿಮ್ಮದೇ ಎಗ್ಗು, ನಿಮ್ಮ ಹಸ್ಬೆಂಡ್ದೇ ಸ್ಪರ್ಮ್, ಅದರದ್ದು ಮಗು ಒಳಗಡೆ ಏನಾಗ್ತಾ ಇತ್ತು ಅದು ಜಸ್ಟ್ ಹೊರಗಡೆ ಒಂದು 4-5 ದಿನ ಆಗುತ್ತೆ. ಮತ್ತೆ ಅದನ್ನ ಒಳಗಡೆ ಹಾಕೋದ್ರಿಂದ ಅದು ನಮ್ಮ ಮಗು ಅಲ್ಲ ಅಂತ ನಮ್ದು IVF ಮಾಡಿದ್ರೆ ಯಾವ್ದೋ ಮಗು ಹಾಕ್ತಾರೆ ಅನ್ನೋ ಮಿಸ್ಕನ್ಸೆಪ್ಷನ್ ಖಂಡಿತ ಇಟ್ಕೋಬೇಡಿ.